ಅತ್ತಿಗೆ, ಪೊಲೀಸರು ನಮ್ಮನ್ನು ಹುಡುಕುತ್ತಾ ಕಾಣ್ತಾ ಇದೆ. ನೀವು ಅಣ್ಣನನ್ನು ಕರೆದುಕೊಂಡು ಎಲ್ಲಿಯಾದರೂ ಮರೆಯಾಗಿ ಆಸ್ಪತ್ರೆಗೆ ತೋರಿಸಿಬಿಡಿ. ಇಲ್ಲಪ್ಪ, ನಿನ್ನನ್ನು ಬಿಟ್ಟು ನಾವು ಹೋಗ್ಲಾರೆವು. ನಿನ್ನನ್ನು ಬಿಟ್ಟು ನಾವು ಬಾಳುವುದಾದ್ರೂ ಎಂತೋ. ಈ ಸಮಯದಲ್ಲಿ ಆಟ ಹಿಡಿಯುವುದು ತರವಲ್ಲ ಅತ್ತಿಗೆ. ನಾನಂತೂ ಜೈಲು ಸೇರುವುದು ಖಚಿತ. ಹೋದ ಮರುಕ್ಷಣವೇ ಬಿಡುಗಡೆಯಾಗಿ ಬರುತ್ತೇನೆ, ನೀವೇನು ಚಿಂತಿಸಬೇಡಿ. ಆದರೆ ನೀವು ಇಲ್ಲಿದ್ದರೆ ನನ್ನ ಕೂಡ ನೀವು ಕೂಡ ಕಾರಾಗೃಹ ನೋಡಬೇಕಾಗುತ್ತದೆ. ನಿನ್ನ ಆ ಪಾಪಿಗಳ ಕೈಯಲ್ಲಿ ನಾವು ಹೇಗೂ ಕೊಟ್ಟು ಹೋಗೋದು? ಕಣ್ಣೀರು ಸುರಿಸದಿರಮ್ಮ ಈ ನಿನ್ನ ಮೈದು. ನಾನು ಇಲ್ಲದ ಸಮಯದಲ್ಲಿ ನನ್ನ ಮನೆತನಕ್ಕೇನಾದರೂ ದ್ರೋಹ ಬಗೆದಿದ್ದೇ ಆದರೆ ಅವರ ರುಂಡಗಳನ್ನು ಕಡಿದು ನರಿ ನಾಯಿಗಳಿಗೆ ನೈವೇದ್ಯ ಮಾಡುತ್ತೇನೆ. ಪೊಲೀಸರು ಈ ಕಡೆ ಬಂದಂತೆ ಕಾಣುತ್ತದೆ. ಅತ್ತಿಗೆ, ನಡಿಯಮ್ಮ, ಕರೆದುಕೊಂಡು ಹೋಗೋಣ. ಮೈದನ, ನಾವೆಲ್ಲರೂ ಎಲ್ಲಿಯಾದ್ರೂ ತಪ್ಪಿಸ್ಕೊಳ್ಳೋಣ ಬಾರೋ. ಕೊಲೆ ಮಾಡಿ ಹೇಡಿಯಂತೆ ತಪ್ಪಿಸಿಕೊಳ್ಳುವುದು ಗಂಡಸಿನ ಲಕ್ಷಣವಲ್ಲ ಅತ್ತಿಗೆ. ಇಂಥ 106 ಕುನ್ನಿಗಳ ಕತ್ತು ಕೊಯ್ತೀನಿ, ಮತ್ತೆ ಜೈಲು ಸೇರುತ್ತೇನೆ. ಆದರೆ ಅತ್ತಿಗೆ, ಒಂದು ಮಾತು. ಏನಪ್ಪ ಅದು? ಯಮುನಳನ್ನು ಸ್ವಲ್ಪ ಚೆನ್ನಾಗಿ ನೋಡಿಕೊಳ್ಳಿ. ಅತ್ತಿಗೆ, ಪೊಲೀಸರು ಈ ಕಡೆ ಬಂದಂತೆ ಕಾಣುತ್ತದೆ. ನೀವು ಹೋಗದಿದ್ದರೆ ನಿಮ್ಮ ಮೇಲೆ ನನ್ನ ಆಣೆ. ಮೋಸ ಮಾಡಿದೆಯೋ ಇನ್ಸ್ಪೆಕ್ಟರ್, ಮೋಸ ಮಾಡಿರಿ. ಮೋಸ ಮಾಡುವುದಷ್ಟೇ ಅಲ್ಲ, ಹೇಡಿಯಾಗಿ ತಪ್ಪಿಸಿಕೊಂಡು ಓಡಿ ಬರುವ ನಿನ್ನ ರಕ್ತ ಭೂಮಿಗೆ ಹರಿಸಿ ನಿನ್ನನ್ನು ಅರೆಸ್ಟ್ ಮಾಡಿ ಒದ್ಲಾಕಕ್ಕೆ ಬಂದಿದ್ದೇನೆ. ಯಾರನ್ನು ಒದಿತೀಯೋ ಇನ್ಸ್ಪೆಕ್ಟರ್? ನಿನ್ನಿಂದ ತಪ್ಪಿಸಿಕೊಂಡು ಹೇಡಿಯಂತೆ ಹೋಗಲಿಕ್ಕೆ ನಾನೇನು ನಿನ್ನ ಹಾಗೆ ಹೇಡಿಯಲ್ಲ. ನೀನೊಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಆಗಿದ್ದರೆ ಮೊದಲು ನ್ಯಾಯ ಅನ್ಯಾಯವನ್ನು ತೂಕ ಮಾಡಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಟು ಲಂಚಕ್ಕಾಗಿ ಕೈವಟ್ಟಿ ಈ ಶಕ್ತಿಗೆ ಇಲ್ಲದ ಅಪಶಬ್ದ ಮಾತನಾಡಿದರೆ ನ್ಯಾಯ ದೇವತೆಯಂತಿರುವ ನಿನ್ನ ಕಾಕಿ ಬಟ್ಟೆಯನ್ನು ಕಳಚಿ ಮೈ ಚರ್ಮ ಸುಲಿಯಬೇಕಾಗಿತ್ತು. ನೀನೊಬ್ಬ ಕಾನೂನು ಕಾಪಾಡುವ ಇನ್ಸ್ಪೆಕ್ಟರ್ ಅಂತ ಸುಮ್ಮನೆ ಬಿಡ್ತಾ ಇದ್ದೇನೆ. ಏಲೇ ಶಕ್ತಿ, ನನಗೆ ಎದುರು ಮಾತಾಡ್ತೀಯಾ? ಬದ್ಮಾಸ್ ನನ್ನ ಮಗನೇ, ಬಿಸಿ ಅರೆಸ್ಟ್ ಮಾಡಿ ಇವನನ್ನು. ಏನಲೇ ಶಕ್ತಿ, ಹಾಡೇ ಆಗಲಿ ರುದ್ರೇಗೌಡನ ಮನೆಗೆ ಒಕ್ಕು, ಅದು ಅಲ್ಲದೆ ಕರಿಯ ಮರೆಯರನ್ನು ಕೊಲೆಗೈದು ಮತ್ತೆ ಸೊಕ್ಕಿನಿಂದ ನನಗೆ ಎದುರು ಮಾತನಾಡುವ್ಯಾ? ಬಿಸಿ ಅರೆಸ್ಟ್ ಮಾಡಿ ಇವನನ್ನು. ಲಂಚಕ್ಕಾಗಿ ಕೈ ಒಡ್ಡಿ ನೀನು ಒಡೆಯುವ ಹೊಡೆತ ನನಗೆ ತೃಣ ಸಮಾನ. ನೀನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಆಗಿದ್ದರೆ ನ್ಯಾಯ ಅನ್ಯಾಯವನ್ನು ಸರಿಪಡಿಸಬೇಕಿತ್ತು. ಅದನ್ನೆಲ್ಲ ಬಿಟ್ಟು ಏನು ಅರಿಯದ ನನ್ನ ಅಣ್ಣನನ್ನು ಕಟ್ಟಿ ಕಣ್ಣು ಕಿತ್ತಿಸಿದನಲ್ಲ ಏಡಿ ಗೌಡ, ಆಗ ಎಲ್ಲಿ ಏಡಿಯಾಗಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬೆಲ್ಟ್? ನಿನ್ನ ಸ್ಟೇಷನ್ ಎದುರಿನೇ ಒಂದು ಹೆಣ್ಣಿನ ಶೀಲಗೈದು ಅದೇ ಹೆಣ್ಣನ್ನು ಕೊಲೆಗೈದನಲ್ಲ, ಆಗ ಎಲ್ಲಿ ಏಡಿಯಾಗಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬೆಲ್ಟ್?
ಅದನ್ನೆಲ್ಲ ನೀನು ಕಾಲು ಕೆಡೆಯಲ್ಲಿ ಹಾಕಿ ತುಳಿದು ಇವನು ಕೊಡುವ ಲಂಚಕ್ಕಾಗಿ ಪವಿತ್ರವಾದ ನಾಡ ತಾಯಿಯನ್ನು ಲಂಚಕ್ಕಾಗಿ ಕೈ ಒಡ್ಡಿಸಿದೆಯಲ್ಲ, ನೀನೆಂಥ ಜಾರಣಿಯ ಮಗ. ಇನ್ಸ್ಪೆಕ್ಟರ್, ಎಂತ ಅವಮಾನದ ಮಾತಿವರಿಂದ! ಏನ್ ಮಾಡ್ತಾ ಇದ್ರ? ಹೇಳ್ಕೊಂಡ್ ನಡ್ರಿ ಇವ್ರನ್ನು. ಲೇ ಗೌಡ, ಈ ಶಕ್ತಿ ಜೈಲಿಗೆ ಹೋಗುತ್ತಾನೆಂದು ತಿಳಿದು ನೀನೇನಾದರೂ ನನ್ನ ಮನೆತನದ ಮೇಲೆ ಕೈ ಮಾಡಿದ್ದೆಯಾದರೆ ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿ ಕುಳಿತಿದ್ದರೂ ಸರಿ, ಬಿಡುಗಡೆಯಾದ ಮರುಕ್ಷಣವೇ ನೀನು ನಿನ್ನ ಭೂತಾಯಿಯ ಗರ್ಭದಲ್ಲಿ ಅಡಗಿ ಕುಳಿತಿದ್ದರೂ ಆ ಒಡಲನ್ನು ಹರಿದು ನಿನ್ನ ರುಂಡವನ್ನು ಕಡಿದು ನಮ್ಮ ಹೊಲದಲ್ಲಿರುವ ಬನ್ನಿ ಮಾಂಕಾಳಿ ಗಿಡಕ್ಕೆ ಕಟ್ಟದಿದ್ದರೆ ನಾನು ಶಕ್ತಿನೇ ಅಲ್ಲ ಗೌಡ. ಸಾಗರ ಬಿರಿದರೆ ಸುನಾಮಿ, ಪರ್ವತ ಬಿರಿದರೆ ಜ್ವಾಲಾಮುಖಿ, ಭೂಮಿ ಬಿರಿದರೆ ಭೂಕಂಪ. ಆದರೆ ಈ ಸಿಡಿಗೆದ್ದ ಶಿವಶಕ್ತಿ ರೊಚ್ಚಿ ಗೆದ್ದರೆ ಪ್ರಳಯ. ಇನ್ಸ್ಪೆಕ್ಟರ್, ತೆಗೆದುಕೊಳ್ಳಿ. ನಾನು ತಲಾಟೆಯವರಿಗೆ ಕಟ್ಟು ಕಳಿಸ್ತೇನೆ ನಿಮ್ಮ ಅಮೌಂಟು. ಅವನಿಗೆ ಜೀವಾವಧಿ ಶಿಕ್ಷೆ ಆಗುವವರೆಗೆ ಮಾಡಬೇಕು. ಆವಾಗಲೇ ನನ್ನ ಅರ್ಧ ಆಸ್ತಿ ನಿನಗೆ ಹಚ್ಚಿ ಬಿಡುತ್ತೇನೆ. ಓಕೆ, ನಾನಿನ್ನು ಬರ್ತೇನೆ. ಶಕ್ತಿ, ಈಗ ನಾನು ಅರ್ಥ ಮಾಡಿಕೊಂಡಿಯೋ ಈ ಗೌಡ ಎಂಥವನು ಎಂಬುದನ್ನು. ನಿನ್ನ ಅಣ್ಣ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬರೋದ್ರೊಳಗಾಗಿ ನನ್ನ ಸೇಡಿದ ಬಾಣ ಹೂಡಿ ನಿನ್ನ ಹೆಂಡತಿ ಅತ್ತಿಯವರ ಮೇಲೆ ಆ ಮದ್ದಿನಿಂದ ಗಂಡ ಹೆಂಡತಿರನ್ನು ಅಗಲಿಸಿ ಅವರಿಬ್ಬರನ್ನು ಅಪ್ಪಿ ಮುದ್ದಾಡಿ ನಿನ್ನ ಆಸ್ತಿಯನ್ನು ಎತ್ತಿ ಹಾಕಿ ನಿನ್ನನ್ನು ಕಳಿಸುವೆ ಆ ಯಮರಾಜನ ಸೇವೆ ಮಾಡೋದಕ್ಕೆ. ಅಲ್ಲಿಗೆ ಮುಕ್ತಾಯವಾಗುತ್ತದೆ ನನ್ನ ನಾಟಕದ ನಾಂದಿಯ. ಯಾಕ ಚನ್ನಿ ಎದ್ರಾಗ ಒಕ್ಕೈತೆ? ಏನಾಯ್ತೆ? ಕೊಂಡು ಹೊಡ್ದಾಗ ಹೋಗ್ತೈತಿ ಹುಡುಗ, ಕೊಂಡು ಹೊಡ್ದಾಗ ಹೋಗ್ತೈತಿ. ಹೌದಾ? ಕೊಂಡ ಹೊಡೆದಾಗ ಹೋಗ್ತೆ? ಏ ನಿನ್ನ ಕೋಳಿ ಅಲ್ಲ, ಹಿಂಗಾರ ಹೇಳ. ಹಂಗ ಹೋಗ್ತೈತಿ 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 ಅಂದ್ರ ಮತ್ತೆ ನಾನು ಎಲ್ಲಿಯಾರ ಮತ್ತೆ ಹಳದ ಉದ್ಲಕ್ಕೆ ಸಿಗಬೇಕು ಅಂತ ಮಾಡಿದ್ದು ಚನ್ನಿ. ಹಿಂಗಾರ ಹೇಳ. ನಾನು ಎಷ್ಟು ಗಾಬರಿ ಆಗಿಬಿಟ್ಟಿದ್ದೆ ಗೊತ್ತಾನ. ಏನ ಅಂದೆಲ್ಲ? ಏನಂದಿ? ಏನಿಲ್ಲ, ಮತ್ತೆ ನೀನು ಏನು ಅಂದಲ್ಲ, ಕೊಂಡ ಹೊಡೆದಾಗ ಹೋಯ್ತು ಅದ್ರಾಗ ಹೋಯ್ತು ಅಂತ. ನಾನು ಹೂ ಮರದು ಬಿಟ್ಟಿದ್ದಲ್ಲ, ಎಮ್ಮೆ ಕಾಯಕ್ಕೆ ಹೋದಲ್ಲ, ಅದಕ್ಕೆ ಅಂದೆ. ಮತ್ತೇನ್ ಮಾಡಂದಪ್ಪ? ನಮ್ಮಪ್ಪ ಕೊಟ್ಟು ಸಾಲದೊಳಗ ಅದ ಬಡ್ಡಿ ಒಳಗ ಒಂದು ಎಮ್ಮಿ ತಗೊಂಬಂದಾನ.
ಅದ್ರ ಮೇಸಾಕ್ ಹುಟ್ಟಿತ್ತು ನೋಡು. ಕೋಡಿ ಹಲಲೇ ಚೆನ್ನಿ ಹೂ ಮಾರ ಹುಡುಗಿ ಅಲ್ಲ ಹೂ ತರ್ತಾಳಂತ ಬರಸಿದೆ ನಾನು ಗಾಡಿ ಹೊಡ್ಕೊಂಡು ಬಂದ್ರ ಹೂ ಕೊಡೋದು ಬಿಟ್ಟು ಲಬ್ 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 ಒಯ್ಕೊಂಡ್ ನಿಂತಿಯಲ್ಲ ಕೋಳಿ. ಮತ್ತೇನ್ ಮಾಡಂದಿ? ನಾವು ನಿಮ್ಮಂಗ ಸಾವುಕಾರದ ಹರಾಮಿ ಪಗಾರ ತಿನ್ನೋದಿಲ್ಲ. ನಮ್ಮ ಸಂಕಟ ನಮಗಾದ್ರೆ ನಿಮ್ ಸಂಕಟ ನಿಮಗ. ನಿನ್ನ ಸಂಕಟ ಏನೈತಿ ಹೇಳ ಮೊದ್ಲ. ಅಲ್ಲ ಸಂಕಟ ಏನೈತಿ ಹೇಳ. ಆ ಸಂಕಟ ನಿಂದ ಏನೇನೈತಿ ಅದೆಲ್ಲ ನಾನು ತೀರಿಸ್ ನೋಡಿ. ಅಂದ್ರ ನಿನ್ನ ಮತ್ತೇನ? ಚೆನ್ನಿ ಇದು ಯಾವ ದೊಡ್ಡ ಮಾತಂತ ನನ್ನ ಮುಂದೆ ಹೇಳಕ್ ಬಂದಿ ಯಾಕೆ ಕೋಡಿ? ಆ ಎಮ್ಮಿ ನಾನು ಹೊಡ್ಕೊಂಡ್ ಬರ್ತೀನಿ ಆದ್ರ ಏನಾದ್ರ ಏನು ಪಂಚಾಯತಿ ಪ್ರಧಾನಿ ನಮ್ಮ ಮಾವಾಜನ ಆ ಎಮ್ಮಿ ನಾನು ಹೊಡ್ಕೊಂಡ್ ಬರ್ತೀನಿ ಇರೋ. ಅಂದ್ರ ರೊಕ್ಕ ಬಾಳ ಖರ್ಚಾಗುತ್ತೇನ? ಹುಚ್ಚಿ ನೀನ್ ಇನ್ನ ಬಾಳ ಹಿಂದ ಉಳ್ಕೊಂಡ್ಬಿಟ್ಟಿ ಬಿಡ. ಹಂಗಾರ ನಿಂಗೂ ಒಂದ್ ಸಂಕಟ ಉಳಿತೀರ ಮತ್ತೀಗ. ನೋಡಲಿ ಚೆನ್ನಿ ಎಷ್ಟ ಆಗ್ಲಿ ಗಂಡಿಗೊಂದು ಹೆಣ್ಣು ಜೋಡಾದಾಗನ ಒಂದು ಸಂಸಾರ ನಡಿತೈತಿ. ಈಗ ನೋಡ ಗಂಡಿಗೊಂದು ಹೆಣ್ಣು ಜೋಡಾದಾಗನ ನಿನ್ನ ಎಮ್ಮೆ ಕೊಂಡ ಹೊಡೆದಾಗ ಸಂಪು ನಿದ್ದೆ ಹೊಡಕತೈತಿ ನೋಡಲ್ಲಿ ನೋಡ. ಅಯ್ಯೋ ಬಂಡ ಜಗಬಂಡ. ಅಲ್ಲ ನೀನು ಒಲಿದರೆ ನಿನ್ನ ಕೊರಳಿಗೆ ಹಾಕುವೆ ಹೂವಿನ ಹಾರ. ನಿನ್ನ ಅಲ್ಲ ನಮ್ಮೂರ್ ಹಮ್ಮೀರ. ಹಾಗಾದರೆ ನೀನು ಒಪ್ಪಿ ನನ್ನ ಕೈ ಹಿಡಿದರೆ ನಿನ್ನ ಕೊರಳಿಗೆ ಹಾಕುವೆ ಹೂವಿನ ಹಾರ.
ಅಲ್ಲೋ ನಿಮ್ಮವನು ಅಡ್ಡಾಡಿ ನನ್ನ ಮಗಳೇ ಚೆನ್ನವ್ವ ಎಮ್ಮಿ ಕಾಯಿ ಅಂತ ಕಳಿಸಿದ್ರ ಈ ಸಣ್ಣ ಮನುಷ್ಯನ ಕುಡಗಿ ಹಾರ್ಯಾಡಿ ಕುಡಕತ್ತಿಯಲ್ಲೋ ನಿಮ್ಮವನು ಒಯ್ಕಲ್ಲ ಇನ್ನೂ ಸ್ವಲ್ಪ ಹೊತ್ತು ನಿಂತ ಯಪ್ಪ ನಾ ಹಾಡಿ ಕುಡ್ದಿಲ್ಲೋ ಯಪ್ಪ. ಮತ್ತೇನು ಚಕ್ಕಿಗೆ ಬಡ್ಕೊಂಡು ಹೊಳಕತ್ತಿದ್ಯಾನ? ಇಲ್ಲ ಅಪ್ಪ, ನನ್ನ ಎಮ್ಮೆ ಬಿಡಿಸ್ಕೊಡು ಬಾ ಅಂತ ಬೇಡ್ಕೊಳಕ್ ಕೂತಿದ್ದೆ. ನಿನ್ನ ಎಮ್ಮಿ ಏನ್ ನೀನ ಹೋಗಿದ್ದೆ ಏನ್ ನಿನ್ನ ಎಮ್ಮಿ ಹೋಗೈತೆ? ಹೋಗೈತಿ. ಅಲ್ಲೋ ನಿಮ್ಮ ಮೌನ ಏನಾಗಿತ್ತು ನಿನ್ನ ಎಮ್ಮಿಗೆ? ಕೊಂಡ್ವಾಡ್ದ ಹೋಗೈತಿ ಅಪ್ಪ. ಏನಾಗಕತ್ತೈತೆ? ನನ್ನ ಕ್ವಾಣದ ಕೂಡ ಬೇದಿಗೆ ಬಂದು ಕ್ವಾಂಡ ಹೊಡಕ್ ಹೋಗ್ಬಿಡೈತ್ ನೋಡ. ಓ ನಿಮ್ಮ ಇವನ್ ಮನುಷ್ಯರ ಡಾಕ್ಟ್ರ್ ಯಾವಾಗ ಆತನೋ ಇವನು ಎಮ್ಮಿ ಡಾಕ್ಟ್ರ್ ಯಾವಾಗ ಆತಾನ? ಅಲ್ಲೋ ಡಾಕ್ಟ್ರ, ನಿನ್ನೂ ಕ್ವಾಣ ನನ್ನ ಎಮ್ಮಿ ಸನ್ಯಾಕೆ ಯಾಕೆ ತರಕ್ ಹೋಗಿದ್ದೇಲಿ? ಗಲಾಟೆ ಅವ್ರ ಅದನ್ನ ನಾನು ಯಾಕೆ ಹೊಡ್ಕೊಂಬರಕ್ ಹೋಗ್ಲಿ? ನನ್ನ ಕ್ವಾಣ ನೋಡಿ ನಿನ್ನೆಮ್ಮಿ ಅಂತ ಓಡಿ ಕಣ್ಣಿ ಕಿತ್ಕೊಂಡು ಓಡಿ ಬಂದ್ಬಿಡತ್ ನೋಡ. ಅಲೋ ಚೆನ್ನಮ್ಮ, ನಮ್ಮ ಎಮ್ಮೆ ಬೇದಿಗೆ ಬಂದೈತೆ, ಇವನ ಬೇದಿಗೆ ಬಂದ. ಯಪ್ಪ ಏ ನಿಮ್ಮ ಮೌನ, ಇವನು ಕ್ವಾಣ ನೋಡಿದಗಳೇ ನಮ್ಮ ಎಮ್ಮಿ ನಮ್ಮ ಸ್ವಲ್ಪ ಮರಿ ಮಾಡ್ಕೊಂಡು ಹೊಡ್ಕೊಂಬರೋದು ಬಿಟ್ಟು ಅವ ಸುಳ್ಳು ಹೇಳಕತ್ತಾನ ಯಪ್ಪ. ಅವ್ರ ಅಲ್ರಿ, ಇದು ನೀನು ಮರಿ ಮಾಡಿ ಬೇಕಾದಾಗ ಮರಿ ಮಾಡ್ಕೊಂಡು ಹೊಡ್ಕೊಂಡು ಹೋದ್ರ ಬೇಕಾದ ಚಳಿಗಾಲದಿಂದಾಗ ಅದನ್ನ ತೆಪ್ಸಿಡಕ್ ಬರೋದಿಲ್ವೋ? ತಲಾಟೆ ಹೆಂಗೈತೆ ಅನ್ನಿದ ಅಬಾಬ. ಬೇಸಿಗೆ ಕಾಲದಾಗ ಹುಡುಗಿಯರು ಲವ್ ಮಾಡೋದು, ಚಳಿಗಾಲದಾಗ ಎಮ್ಮಿ ಲವ್ ಮಾಡ್ತಾರನಲ್ಲ ನೀವು? ಏನ್ ಬರಿಗಟ್ಟು ನನ್ನ ಮಕ್ಕಳಲ್ಲಿ. ಎಲೇ ಡಾಕ್ಟ್ರ, ಯಾವ್ದಾದ್ರ ಬಸ್ಸಲ್ದೊಳದು ಗಟ್ರದೊಳ ನೀರು ಎರಡು ಮಿಕ್ಸ್ ಮಾಡಿ ಮನುಷ್ಯರಿಗೆ ಚುಚ್ಚದಂಗ ನನ್ನ ಎಮ್ಮಿಗೆ ಏನಾರ ಚುಚ್ಚಾಕ ಬಂದ್ರ ಮಗನ ಅದ ಮಂಡು ಚೂಜನ ಒಳ್ಳಿ ನಿನಗ ನೋಡ. ನಡೆವ ಚೆನ್ನವ, ಈ ತುಡುಗು ಮಂದಿ ಕೂಡಗಿ ನಮ್ದು ಏನ್ ಕೆಲಸ? ನಡಿ ಹೋಗ ನಡಿ. ಬಾಲೆ ಚಂದ ಹೋಗೋಣ ಬಾ ನಾವು. ಹೌದಲೇ ಮಗನ ಚೆನ್ನ, ಏನ ಚೆನ್ನಿಗೆ ತಾಯ್ತ ಕಟ್ಟಿ ಕರ್ಕೊಂಡು ಹೊಂಟಿ ಎಲ್ಲ ಮಗನ ನಾನು ನೋಡೇ ಬಿಡ್ತೀನಿ. ಬರ್ರಿ ಬರ್ರಿ. ಅಕ್ಕ, ಗೆದ್ದೇಳಕ್ಕ. ಎಷ್ಟು ದಿನಗಳವರೆಗೆ ಹೀಗೆ ಕುಳಿತುಕೊಳ್ತೀಯ? ಇವತ್ತು ಮಾವನವರು ಬರುವುದಿಲ್ಲ ಅಂತ ಕಾಣಿಸುತ್ತೆ. ಬೇಳೆ ಬಹಳ ಆಯ್ತಕ್ಕ. ಬಾ ಅಕ್ಕ, ಊಟ ಮಾಡೋಣ. ಮುತ್ತಿನಂತ ನನ್ನ ಮೈದನ ಎಂದು ಪೊಲೀಸರ ಸೊತ್ತಾದ್ನು ಅಂದೇ ನನ್ನ ಹಸಿವನ ದಾಹ ಎಂಗಿ ಹೋಗಿದೆ ಅಮ್ಮ. ನನ್ನ ಗಂಡನ ಕಣ್ಣಿಗಿದ್ದ ಆ ಭಂಡರು ಕ್ಷಣ ಕ್ಷಣಕ್ಕೂ ನಮ್ಮ ಮೇಲೆ ಕಾಲೂರಿ ನಿಂತು ಬಿಟ್ಟಿದ್ದಾರೆ. ಹೇಗೆ ತಂಗಿ, ಮುಂದೆ ಈ ನಮ್ಮ ಮನಸ್ಸಿನ ಬಾಧೆಯನ್ನು ನಾನು ಹೇಗೆ ಸಹಿಸಿಕೊಳ್ಳಿ?
ಹೇಗಾದ್ರೂ ಮಾಡಿ ಸಹಿಸ್ಕೊಳ್ಳೇಬೇಕು ಅಕ್ಕ. ಆ ಬ್ರಹ್ಮ ನಮ್ಮ ಹಣೆ ಬರವನ್ನ ಈ ರೀತಿ ವಿಧಿಲಿಖಿತವನ್ನ ಬರೆದಿರಬೇಕಾದ್ರೆ ಬಂದಿದ್ದನ್ನ ಸಹಿಸ್ಕೊಳ್ಳುವುದು ನಮ್ಮ ಕರ್ಮ ಅಕ್ಕ, ಅನುಭವಿಸುವುದು ನಮ್ಮ ಕರ್ತವ್ಯ. ಯಾವುದು ಕರ್ತವ್ಯ, ಯಾವುದು ಧರ್ಮ, ಯಾವುದು ಕರ್ಮ ನನಗೊಂದು ತಿಳಿಯದಾಗಿದೆ. ಕಾರ್ಗಿಚ್ಚಿನ ಕತ್ತಲೆ ನಮಗೆ ಆವರಿಸಿಬಿಟ್ಟಿದೆ. ಶಿವಶಕ್ತಿಯರ ಸತ್ಯದ ಹೋರಾಟದಲ್ಲಿ ಗಂಗೆ ಯಮುನೆಯರ ಮುಸುಕಿನ ಕದ ತೆಗೆಯುವುದಾದರೂ ಎದ್ದು ನಮ್ಮ ಬಾಳು ಕಾಲುಕೂಟ ವಿಷವಾಗ್ಬಿಟ್ಟಿದೆ. ಎಂದು ತಂಗಿ ನಮಗೆ ಅಮೃತದ ಧಾರೆ. ಅಕ್ಕ, ಆ ಕ್ಷೀರ ಸಮುದ್ರ ಮಂಥನ ಮಾಡಿ ಕಾರ್ಕೋಟಕ ವಿಷ ಕುಡಿದು ಅಮೃತ ಕೊಡಲು ಆ ಶ್ರೀಹರಿ ಬಂದೇ ಬರ್ತಾನೆ ಅಕ್ಕ, ಬಂದೇ ಬರ್ತಾನೆ. ನೀವು ಸಮಾಧಾನ ಮಾಡ್ಕೊಳ್ಳಿ ಅಕ್ಕ. ಸಮಾಧಾನ? ಆ ಗೌಡ ನನ್ನ ತಂಗಿಯ ಸೀಲೆಗೆಳಿಸಿ ಅವಳನ್ನ ಕೊಂದಾಗ ಮಾಡಿಕೊಂಡೆ ನಾನು ಸಮಾಧಾನ. ನನ್ನ ಗಂಡನ ಕಣ್ಣು ಕಿತ್ತಿ ಹಾಕಿ ಚಾಟಿ ಹೇಟಿನಿಂದಾಗ ಮಾಡಿಕೊಂಡೆ ನಾನು ಸಮಾಧಾನ. ಎತ್ತ ತಾಯಿಗಿಂತ ಹೆಚ್ಚಿನ ಪ್ರೀತಿಯನ್ನು ಇಟ್ಕೊಂಡ ನನ್ನ ಮುತ್ತಿನಂತ ಮೈದನ ಆಶಾರ ಮನೆಗೆ ಹೋಗುವಾಗ ಮಾಡಿಕೊಂಡೆ ನಾನು ಸಮಾಧಾನ. ಈಗ ಈಗ ಆ ಬಂಡ್ರು ನಮ್ಮ ವಂಶವನ್ನೇ ನಿರ್ವಂಶ ಮಾಡಬೇಕು ಅಂತ ಹೊಂಚ ಹಾಕಿ ಕೂತಿದ್ದಾರೆ. ನಾನು ಹೇಗ್ ಮಾಡ್ಕೊಳ್ಳಿ ಸಮಾಧಾನ? ನಾನು ಹೇಗ್ ಮಾಡ್ಕೊಳ್ಳಿ ಸಮಾಧಾನ? ಅಕ್ಕ, ಮನೆ ಹಿರಿಯರಾದ ನೀವೇ ಈ ರೀತಿ ಹತ್ತು ಸಣ್ಣಾಗುತ್ತಿರುವಾಗ ಸಣ್ಣವಳಾದ ನನ್ನ ಪಾಡೇನು ಅಕ್ಕ? ನಿಮಗಿಂತ ಹೆಚ್ಚು ಕಷ್ಟವನ್ನು ಅನುಭವಿಸಿ ಬಂದವಳು ನಾನು. ಅಣ್ಣ ಮನೆ ಬಿಟ್ಟು ಹೋದ, ತಂದೆ ಕೊಲೆಯಾಗಿ ಹೋದ, ಯಾವ ಸುಖವನ್ನ ಕಾಣದೆ ನನ್ನ ಗಂಡ ಸೆರೆಮನೆಗೆ ಹೋದ್ರ ನಾನು ಹೇಗೆ ಸಹಿಸ್ಕೊಳ್ಳಕ್ಕ? ಹೇಗೆ ಸಹಿಸ್ಕೊಳ್ಳಿ? ಕ್ಷಮಿಸಿ ತಂಗಿ, ಬಾ, ವೇಳೆ ಬಾಳವಾಗಿದೆ. ನಾವು ಹೀಗೆ ಚಿಂತೆ ಮಾಡಿದ್ರೆ ಆ ಕಂತರಾಯ ನಮಗೆಂತೂ ದೊರಕೆ ಅನು. ಬಾ, ಮರಿಕೊಳ್ಳೋಣ ಬಾ. ಗಂಗಾ, ಯಮುನಾ, ಗಂಗಾ, ಯಮುನಾ. ಸ್ವಾಮಿ, ಈಗ ಬಂದ್ರ? ಮಾವ, ಈಗ ಬಂದ್ರ? ಬೆಂಕಿ ಹಚ್ಚಿ ನಿಮ್ಮ ಈ ಸ್ವಾಮಿ ಮಾಮ ಎಂಬ ಶಬ್ದಕ್ಕೆ ಮನೆಯಲ್ಲಿ ಎಲ್ಲರೂ ಮಸಣವಾದರೆಂಬಂತೆ ಸದ್ದಿಲ್ಲದ ಕಾಮನಾಟ ಮಾಡಲು ಸಿದ್ಧರಾಗಿರೋ ಆ ಬಂಡೆ ರಂಡೆ ಸ್ವಾಮಿ, ಎಂತ ಮಾತುಗಳನ್ನ ಮಾತನಾಡ್ತಾ ಇದ್ದೀರಾ ನೀವು? ಜಲಗಂಗೆ ಯಮುನೆಯರಂತೆ ಪವಿತ್ರ ಹೃದಯವನ್ನೇ ಹೊಂದಿರುವ ಈ ಹೆಣ್ಣಿಗೆ ಅಲ್ಪವಾಗಿ ಮಾತಾಡಿ ನಮ್ಮ ಪವಿತ್ರತೆಗೆ ಕೊಂದು ತರಬೇಡಿ ಸ್ವಾಮಿ. ಬೇಕಾದ್ರೆ ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ. ಪೂರ ಸರಿ ದೊರಕ್ಮನೆ ಮುಟ್ಟದಿರು ನನ್ನ ಪಾದವನ್ನು ಹೇಸಿ ಹೆಣ್ಣೆ. ಪವಿತ್ರ ಗಂಗೆ ಎಂದು ನಂಬಿದ್ದೆ. ನನ್ನ ಕಣ್ಣಿನ ಎದುರಿನಲ್ಲಿ ನೀವಿಬ್ಬರು ನಿಮ್ಮ ಮಿಂಡನೊಳಗೂಡಿ ಗಂಡನಾದ ನನ್ನ ಮುಖಕ್ಕೆ ಕೆಂಡ ಬಗೆದು ಸುಡುತ್ತಿರುವರ ಬಂಡ ಸೂಳೆಯರೇ. ತಂದೆ ತಾಯಿಗಳಿಲ್ಲದ ತಬ್ಬಲಿ ಎಂದು ನಿನ್ನನ್ನು ನಂಬಿ ಮದುವೆ ಆದರೆ ನನಗೆ ಸರಿಯಾದ ಶಿಕ್ಷೆ ಕೊಟ್ಟು ಬಿಟ್ಟಿಗ. ನನಗೆ ಸರಿಯಾದ ಶಿಕ್ಷೆ ಕೊಟ್ಟು ಬಿಟ್ಟ. ಹೇಳಿ, ಯಾರು ಆ ಪ್ರಿಯಕರರು? ಮಾವ, ಏನು ಅರಿಯದು ನಮಗೆ? ಯಾರು ನಿಮ್ಮ ಪ್ರಿಯಕರರು ಅಂತ ಕೇಳಿದ್ರೆ ಏನು ಹೇಳಬೇಕು ಮಾವ? ಗೊತ್ತಿಲ್ಲದ ವಿಷಯವಲ್ಲ. ಗೊತ್ತಿಲ್ಲವೆಂದು ಗತ್ತಿನಾಟ ಹಚ್ಚಿ ನಿಪ್ಪತ್ತಿಗೆ ಮಾಡಿಬಿಟ್ಟ ನಿಮ್ಮ ಮನೆಯ ವಂಶಚ್ಯುತಿಯನ್ನು ಈಗ ನನ್ನ ತಮ್ಮನ ಮಡದಿಯಾಗಿ ಬಂದು ನಮ್ಮೆಲ್ಲರ ಕಣ್ಣಲ್ಲಿ ಮಣ್ಣೆರಚಿ ಕಂಡ ಬಿಟ್ಟ ಕೈಯಾಳಿಯಂತೆ ಬಣ್ಣತನದ ಸೂಳಿಯರ ವೇಷ ಹಾಕಿ ಕಳೆದು ಬಿಟ್ಟು ಈ ನನ್ನ ರೈತ ಮನೆತನದ ಮರ್ಯಾದೆಯನ್ನ. ಇಲ್ಲ ಮಾವ, ನಾವಂತ ಹೇಸಿತನದ ವೇಷ ಹಾಕಿಕೊಂಡು
ನಮ್ಮ ಗರ್ದಿತನಕ್ಕೆ ಗಾಸ ತಿಂದುಕೊಂಡಿಲ್ಲ ಮಾವ ಏನಿನ ಸೊಸೆ ಎಂದರೆ ಪುಂಡ ಗಂಡನೆಂದು ಸೀತಾ ಮಾತೆಯಂತೆ ಮಹಾಸತಿ ಮಂಡೋದರಿಯಂತೆ ಈ ಪವಿತ್ರವನ್ನ ಬೆಳಗಿಸಿದವರು ಹೆಣ್ಣು ನಾವು. ಮಾವ, ನಿಮ್ಮ ಮನದಲ್ಲಿದ್ದ ಕೆಟ್ಟ ಆಲೋಚನೆಯನ್ನ ಕಿತ್ತು ಹಾಕಿಬಿಡಿ ಮಾವ. ನಾವು ಗಂಗೆಷ್ಟೇ ಪವಿತ್ರರು ಮಾವ, ಗಂಗೆಷ್ಟೇ ಪವಿತ್ರರು. ಯಮುನಾ, 10 ಬಿತ್ತದಿರು ನಿನ್ನ ಬಣ್ಣದ ಮಾತನ್ನ. ಪ್ರತ್ಯಕ್ಷವಾಗಿ ಕಂಡರು ನನಗೆ ಪರೋಕ್ಷವಾಗಿ ಎದುರುತ್ತರ ನೀಡುತ್ತಿರುವೆ ಎಂದಾಗ ನೀನು ಯಾವ ಜಾತಿ ಹೆಣ್ಣು? ಗಂಗಾ, ಕೊಡು ನಿನ್ನ ತಂಗಿ ಹಾಡುವ ಮಾತಿಗೆ ನೀ ಉತ್ತರವನ್ನು ಕೊಡು. ರಾವಣನ ಹೆಂಡತಿ ಮಹಾಸತಿ ಮಂಡೋದರಿಯಂತೆ ನೀನು ಒಂದು ಗರತಿ, ನಾನು ರಾವಣನಂತೆ. ಹೇಳು, ಬೇಗ ಹೇಳು, ಸತ್ಯವ್ಯಾವುದು ಸುಳ್ಳ್ಯಾವುದೆಂದು ಹೇಳು ಗಂಗಾ. ಸ್ವಾಮಿ, ಕಾಮಣಿಯಾದವರ ಕಣ್ಣಿಗೆ ಇಡೀ ಜಗತ್ತೇ ಹಳದಿಯಾಗಿ ಕಾಣುವುದಂತೆ ಅದರಂತೆ ನಾವೀಗ ನಿಮ್ಮ ದೃಷ್ಟಿಯಲ್ಲಿ ದಾರಿ ತಪ್ಪಿದವರಂತೆ ಕಾಣಿಸ್ತಾ ಇದ್ದೀವಿ ಅಷ್ಟೇ. ಹೇಮರೆಡ್ಡಿ ಮಲ್ಲಮ್ಮನ ಸತ್ಯಕ್ಕೆ ಪರಮರೆಡ್ಡಿ ಅರ್ಥಕೊಂಡ, ಸೀತೆಯ ಸತ್ಯಕ್ಕೆ ರಾಮ ಮೆಚ್ಚಿಕೊಂಡ, ಭಾನುಮತಿಯ ಪತಿವ್ರತಿಗೆ ದುರ್ಯೋಧನ ತಪ್ಪಿಕೊಂಡ ಅಂದಾಗ ಈ ನಮ್ಮ ಶೀಲ ನಮ್ಮ ಗಂಡನಿಗೆ ಮೀಸಲಿಟ್ಟ ಎಡೆ ಯಾವ ಕಾಲಕ್ಕೂ ಹಳಸಿ ನುಸಳಿ ಮಣ್ಣಿಗೆ ಸೇರಿದ ಸ್ವಾಮಿ, ಮಣ್ಣಿಗೆ ಸೇರದು. ನಾವು ಜಗಜ್ಜನನಿ ಉದರದಿಂದ ಜನಿಸಿ ಬಂದ ನಿಜಗರತಿ ಭಾರತೀಯರು ಸ್ವಾಮಿ, ಭಾರತೀಯರು. ಸುಳ್ಳು ಸುಳ್ಳು ಸುಳ್ಳು, ನಾನಿದನ್ನು ನಂಬಲಾರೆ. ಪತಿಯರಿಗೆ ಮೋಸ ಮಾಡಿದ ಪಾಪಿಯರು ನೀವು. ಸ್ವಾಮಿ, ಮತ್ತೊಮ್ಮೆ ನುಡಿಯದಿರು ಸ್ವಾಮಿ ಎಂಬ ಶಬ್ದವನ್ನು ನಿನ್ನ ಬಾಯಿ. ಯಾಕೆಂದರೆ ಹುರಿಯುವ ನನ್ನ ಹೊಟ್ಟೆಯಲ್ಲಿರುವ ಬೆಂಕಿಗೆ ತುಪ್ಪವಾಕಿದಂತಾಗುತ್ತದೆ. ಗಂಗಾ, ಗಂಡನೇ ದೇವರೆಂದು ನೀನು ಎಂದು ದೆವ್ವಕ್ಕೆ ಹೋಲಿಸಿದೆಯಲ್ಲ, ಹೇಗೆ ತಾಳಲಿ ಈ ತಾಪವನ್ನು? ಒಂದು ಕಡೆ ತಮ್ಮನ ತಾಪ, ಇನ್ನೊಂದು ಕಡೆ ನಿಮ್ಮಿಬ್ಬರ ಚೆಲ್ಲಾಟದ ತಾಪ. ಈ ತಾಪದ ಪಾಪವು ತಗಲುವ ಮುನ್ನ ಒಂದೇ ಒಂದು ತೊಟ್ಟು ವಿಷ ಕೊಟ್ಟಿದ್ದರೆ ಗಂಗಾ, ಒಂದೇ ಒಂದು ತೊಟ್ಟು ವಿಷ ಕೊಟ್ಟಿದ್ದರೆ ಸಂತೋಷವಾಗಿ ಪ್ರಾಣ ಬಿಡುತ್ತಿದ್ದರಲ್ಲೇ. ಎಂತ ಮಾತಾಡ್ತಾ ಇದ್ದೀರಾ ಮಾವ, ನೀವು ಎಂತ ಮಾತಾಡ್ತಾ ಇದ್ದೀರಾ? ತಾಯಿ, ಕರೆಯದಿರು ಈ ಪಾಪಿಗೆ ಮಾಮ ಎಂದು ಎಂದೊಮ್ಮೆ. ಕಷ್ಟದಲ್ಲಿ ಬೆಳೆದ ಈ ದೇಹ ಕಷ್ಟದಲ್ಲಿಯೇ ಹೋಗುತ್ತದೆ. ರೈತನ ಬಾಳು ಕಣ್ಣೀರಿನ ಗೋಳಾಗಿಯೇ ಹೋಗುತ್ತದೆ. ರೈತನ ಬಾಳು ಕಣ್ಣೀರಿನ ಗೋಳಾಗಿಯೇ ಹೋಗುತ್ತದೆ. ಇದನ್ನು ನಿಲ್ಲಿಸುವ ಶಕ್ತಿ ನಿಮ್ಮಲ್ಲಿದ್ದರೆ ನಾವು ಪತಿವ್ರತೆಯರು ಎಂದು ಸತ್ಯದಿಂದ ಕೈ ಎತ್ತೆಯ ಚಂದ್ರನ ಸಾಕ್ಷಿಯಾಗಿ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ನೀವುಂಡು ಕೈದು ತೊಳೆದ ಈ ಮಣ್ಣಿನ ಬಳಕೆಗೆ ನಾವೆಂದು ಮಸಿ ಬರಲಿಲ್ಲ ಸ್ವಾಮಿ, ನಾವೆಂದು ಮಸಿ ಬರಲಿಲ್ಲ. ಗಂಗಾ, ನಾನು ಘರತಿ ಎಂದು ಗರಿಗೆದರಿ ಹೇಳಿ ಗೋರಿಗೆಳೆಯುವ ಈ ಪಾಪದ ಪಿಂಡವನ್ನು ನಿನ್ನ ಮಾತಿನಂತೆ ಹೇಳಿ ಸೂಳೆಯರು ಕಟ್ಟಿದ್ದಾರೆ ಸೂಳೆಯ ಪಟ್ಟವನ್ನು. ನಿನ್ನಂತ ಗರತಿಯರು ಗಂಡನೇ ದೇವರೆಂದು ನಂಬಿಕೊಂಡು ಮಿಂಡಲ ಕೈ ಹಿಡಿದು ತಿರುಗುತ್ತಿದ್ದಾರೆ. ನಿನ್ನಂತ ಗರತಿಯರು ಮದುವೆಯಾಗುವೆನೆಂದು ಮಾತು ಕೊಟ್ಟು ಮೈಯೊಪ್ಪಿಸಿ ಮತ್ತೊಬ್ಬನ ಕೈ ಹಿಡಿದು ತಿರುಗುತ್ತಿದ್ದಾರೆ ಸೂಳೆಯರಾಗಿ. ನಿನ್ನಂತ ಗರತಿಯರು ರೊಕ್ಕದಾಸೆಗೆ ಬೆನ್ನು ಹತ್ತಿ
ಕತ್ತಲ್ಲಿರುವ ಮಾಂಗಲ್ಯ ಸರವನ್ನು ಕಿತ್ತೆಸೆದು ಸೂಳಿಯರ ವೇಷಿ ಹಾಕಿ ತಿರುಗುತ್ತಿದ್ದಾರೆ ನಿನ್ನಂತ ಕರತಿಯರು. ಹೆಂಡತಿಯ ಈನ ಕೃತ್ಯವನ್ನು ಕಂಡಾರೆ ಕಂಡ ಗಂಡನನ್ನು ಪ್ರಮಾಣಿಸಿ ನೋಡಿದರೆ ಅವನ ಕಣ್ಣಲ್ಲಿ ಮಣ್ಣೆರಚಿ ನಾನೊಬ್ಬ ಮಹಾಗರತಿ ಅಂತ ಬೊಗಳುತ್ತೀಯಲ್ಲ ಗಂಗಾ, ನೀನ್ಯಾವ ಮಹಾಗರತಿ? ನೀನು ನನ್ನ ಹೆಂಡತಿಯಲ್ಲ, ನೀನು ನನ್ನ ಹೆಂಡತಿಯಲ್ಲ. ಮಿಂಡನ ಕೈ ಹಿಡಿದು ಗಂಡನನ್ನು ಕೊಲ್ಲುವ ಬಂಡ ಸೂಳೆ, ಬಂಡ ಸೂಳೆಯರು, ಬಂಡ ಸೂಳೆಯರು. ರೈತನ ಬಾಳು ಕಣ್ಣೀರಿನ ಗೋಳು, ರೈತನ ಬಾಳು ಕಣ್ಣೀರಿನ ಗೋಳು, ರೈತನ ಬಾಳು ಬರೀ ಕಣ್ಣೀರಿನ ಗೋಳು. ನೋಡಿ ಸ್ವಾಮಿ, ನಿಮಗೆ ನಮ್ಮ ಸೇಲದ ಮೇಲೆ ಶಂಕೆ ಇದ್ದದ್ದೇ ನಿಜವಾದ್ರೆ ನಿಮ್ಮ ಕೈಯಾರೆ ನಮಗೆ ತೊಟ್ಟು ವಿಷವನ್ನ ಕೊಟ್ಟಬೇಡಿ. ಕುಡಿದು ಸತ್ತು ಮುತ್ತೈದೆ ಸಾವನ್ನ ಪಡ್ತೀವಿ ಸ್ವಾಮಿ. ಏಕೆ ಸ್ವಾಮಿ ಸ್ವಾಮಿ ಎಂದು ಬಡಿದುಕೊಳ್ಳುತ್ತಾ ಅಳುತ್ತೀವಿ ಗಂಗಾ? ನೀನು ಈ ರೀತಿ ಹತ್ತು ಕರೆದರೆ ಏನೆಂದು ಉತ್ತರಿಸಲಿ ನಾನು? ನಿನ್ನ ಸ್ವಾಮಿ ನಿನ್ನಿಂದ ಬಹುದೂರ ಹೋದ ಗಂಗಾ, ಬಹುದೂರ ಮವ, ಗಂಡಂದ್ರಿಗೆ ಬೇಡವಾದ ಈ ಹೆಣ್ಣು ಈ ಬಂಡ ಸಮಾಜಕ್ಕೂ ಬೇಡ ಮಾವ, ಬೇಡ. ಮಗಳಂತಿರುವ ನನ್ನನ್ನ ಕತ್ತು ಹೆಚ್ಚಿಗೆ ಕೊಂದ ಹಾಕಿ ಬೇಡ ತಾಯಿ, ನಿಮ್ಮನ್ನು ಕೊಂದು ನಾನ್ಯಾಕೆ ಪಾಪದ ಬಾರಿ ಹೊರಲಿ? ಬೇಡ ತಾಯಿ, ಈ ಪಾಪಿಯ ಮುಖವನ್ನು ಇನ್ನೊಮ್ಮೆ ನೋಡಬೇಡಿ. ನಾನಿನ್ನು ಬರುತ್ತೇನೆ, ನಾನು ಬರುತ್ತೇನೆ. ಒಬ್ಬನತ್ತ ಲಾಕ್ಡೌನ್ ನಿಮ್ಮೋನಿ ಸುತ್ತಿ ಸುತ್ತಿ ಕಂಗಲಾಗೇನ. ಹೊರಗೆ ಬಾ ಮಾರಿ ತೋರಿಸು ಬಾ, ಹೊರಗೆ ಬಾ ಮಾರಿ ತೋರಿಸು ಬಾ. ಕಡಿಮೆ ಕೊರೋನಾ, ಒಬ್ಬನತ್ತ ಲಾಕ್ಡೌನ್ ನಿಮ್ಮೋನಿ ಸುತ್ತಿ ಸುತ್ತಿ ಕಂಗಲಾಗೇನ. ಹೊರಗೆ ಬಾ ಮಾರಿ ತೋರಿಸು ಬಾ, ಹೊರಗೆ ಬಾ ಮಾರಿ ತೋರಿಸು ಬಾ. ಅವನವ್ರು ಎಂತ ನಶಿ ಬಂತೀನ್ರಿ ನಂದು. ಆ ಚಂದನ್ ಕೈ ಹಿಡಿದು ನನಗೇನು ಸುಖ ಸಿಗ್ಲಿಲ್ಲ, ಬರೀ ನೀರು ಅನ್ನೋದು ಆತವನು. ಇಷ್ಟು ದಿನ ಆತ್ರಿ ನೀರು ಹೊಡ್ಯಾಕತ್ತಾನ. ಒಂದು ದಿನ ನನಗೆ ಕೊಡ ತುಂಬ್ಸ್ಯಾರಂದಿ, ಒಟ್ಟ ಕೇಳಬೇಡ್ರಿ. ಅವ್ನು ನನ್ನ ಮಣ್ಣಿನ ಹರಿವಿಗೆ ಯಾವಾಗ ನೀರು ಬಿಡೋದು ಅಂತಿನ್ನ. ಏನೇ ನಾರಿ, ನೀರು ಸಾಕು ಮಾಡು ನಾರಿ. ಊರಪ್ಪನು ತಿನಿ ಹಿಂಗ ವಾರಿ ಮುಖ ಮಾಡಿ ಯಾರನ್ನ ಹುಡುಕಾಡಕತ್ತಿಯಲ್ಲ? ಏ ಹರಿದ ಹುಡುಗರು ಹುಡುಕಡು ಮುಡ್ಕ ಬಾಯ್ ಅಂತವನ ಸೋಮ್ಯರ. ಈ ಊರಾಗ ಗಂಡಸ್ರಿ ಅಂತಾರ ನನಗೆಲ್ಲ ಗೊತ್ತೈತಿ. ನನಗೆ ಕೊಳಕ್ ತುಂಬ್ಸಿ ಕಿಮ್ಮತ್ತಿಲ್ಲ. ಇವ್ರನ್ನ ಗಂಡಸರಿಗೆ ಮತ್ತೆ ಮಾತಾಡ್ತೇನ ಮತ್ತೆ ಬೌದ್ರು ನಂಗ.
ಏನು ಚೆನ್ನಿ ನಾ ಪಂಪೊಡೆ ಸುದ್ದಿ ನನ್ನ ಮುಂದೆ ಮಾತಾಡಿದಂಗ ಮಂದಿ ಮುಂದೆ ಮಾತಾಡಬೇಡ. ಜರ ನಾ ಪಂಪೊಡ್ಯಾಕ ಶುರು ಮಾಡಿನಿ ಅಂದ್ರ ನಿನ್ನ ಕೊಡ ತುಂಬಿ ಗಂಟದ ಮೇಲೆ ನೀರು ಹರಿದ್ರು ಬಿಡ ಮಗಲ್ಲ ನಾನ. ಹಂಗಾರಿ ಇವತ್ತ ನಾನು ಕೊಡಕ್ ಪಂಪ್ ಹೊಡಿತೀಯನು ಮತ್ತ ಒಲ್ಲಿ ಮಾರೈತಿ ಅವು ಚೆನ್ನ ಅಂದ್ರ ಮೊದ್ಲ ಬೆರಿಕದನ. ಈಗ ನಾ ನಿನ್ನ ಕೊಡಕ ನೀರು ಒಡೆಯದವನ್ ಒಡ್ಯಾನಂದ್ರ ನಮ್ಮ ನಾ ಈಗ ನಿನ್ನ ಕೊಡಕ ನೀರು ಒಡೆದವನ್ ಒಡ್ಯಾನಂದ್ರ ನಮ್ಮಿಬ್ಬರನ್ನ ಕೆಡಿವಿ ಹಾಕಿ ಗುಮ್ಮತಾನ. ಅವಾಗ ಮಂಡ ಚೂಜಿ ತಗೊಂಡು ನಮಗ ಚುಚ್ತಾನ. ಅವಾಗ ನಾನೇನ್ ಮಾಡ್ಲಿ? ಅವ್ನ ಆಟ ತಾಕತ್ತಿದ್ರ ನಾ ಯಾಕ ನೀರ್ ಸಾಯ್ತಿತ್ತ ನನ್ನ ಮನಿನ ನೀರ್ ಯಾಕೆ ಅಂದ್ರ ಪಂಪ್ ಹೊಡಿ ಅಲ್ಲಿ ಮತ್ತ ಅಂದ್ರ ಅವನ ಹತ್ರ ಕೆಪಾಸಿಟಿ ಇಲ್ಲ ಅಂತ ಹೇಳಿದೇನ? ಎಲ್ಲಿ ಕೆಪಾಸಿಟಿ ಬಾ ಅಂದಿ ಅವನ ಕಡೆ. ಮುಂಜಾನೆ ಸಂಜೆ ಮಟ್ಟ ಪಂಪ್ ಹೊಡೆದ ಹೊಡಿತಾನ ಅವನು ಕೊಡ ತುಂಬಿಸೋದಾಗ ಅವಂಗ ಅದು ಬೀಳುದ್ರಾಗ ಒಂದು ಹನಿ ಬಿದ್ದು ನೆಲಕ್ಕೆ ಬೀಳ್ತೈತಿ. ಆಮೇಲೆ ಮುದುಕೋರ್ ಬೀಳ್ತಾನ ಅವನವನು. ನಾ ಯಾಕ ನೀರ್ ಲೋರನ್ ಡಾಕ್ಟ್ರ ಚೆನ್ನಿ ಈ ನಿನ್ನ ಚಿನ್ನದಂತ ಕೊಡಕ ನೀರು ಸಾಕ್ ಮಾಡ್ಲೇನಿ ನನ್ನ ಚಿನ್ನ. ಆದ್ರ ಆ ಚೆನ್ನನ ಆಸೆ ಮಾತ್ರ ಬಿಟ್ಟುಬಿಡ. ಚೆನ್ನಿ ಶುರು ಮಾಡಮ್ಮ ನಮ್ಮ ಪಂಪನ. ಮತ್ ನೋಡ ಪಂಪ್ ಹೊಡಿತೀನಿ ಅನ್ಕಟ್ಟ ಆಮೇಲೆ ತಂಪು ಮಾಡ್ಕಟ್ಟ ಕೊಡದ ಎತ್ತಕ ತುಂಡಿದ್ರೆ ನಾನೇನು ಮಾಡ್ಲಿ ಮತ್ತ ಅವಾಗ. ಚೆನ್ನಿ ಅಂತ ಹೊಲಸು ಮನಸ್ಸು ತೆಗೆದಾಕ್ಬಿಡು ಚೆನ್ನಿ. ನಾ ಒಮ್ಮೆ ನೆಂಬಿ ಕೈ ಹಿಡಿದಂದ್ರ ಮುಗುದ ಓತ. ನನ್ನ ಪ್ರಾಣನಾದ್ರ ಕೊಡ್ತೀನಿ. ನಿನ್ನ ಕೊಡ ನಿನ್ನ ಹತ್ರನೇ ಇರ್ಲಿ. ಡಾಕ್ಟ್ರ ನೀ ಎಷ್ಟು ಒಳ್ಳೆ ಮನುಷ್ಯ ಐತಿ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ದೇವ್ರನೇ ಗೊತ್ತಿರ್ಲಿಲ್ಲ ನನಗೆ. ಇದ ಉರುಪಿನಾಗ ಒಡಿ ಒಂದು ಸಂಗೀತದ ಪ್ರೇಮ ಗೀತೆ.